ನೀನು ಪೂಜೆ ಮಾಡಿಸ್ಕೊಳವ, ತಪ್ಪೇನಿಲ್ಲ. ಇಲ್ಲ ಮಾದಪ್ಪಣ್ಣ, ಅದೇನೇ ಆದ್ರೂ ಗಂಡನ ಎದುರುಗಡೆ ಹೆಂಡ್ತಿ ಅನ್ಸ್ಕೊಂಡವಳು ಅದು ಏಟೆ ದೊಡ್ಡ ಮನಸ್ಸೇ ಆಗಿರಲಿ, ತಲೆ ತಗ್ಸೆ ನಡ್ಕೋಬೇಕು, ಮರ್ವಾದೆಯಿಂದನೇ ಮಾತಾಡಬೇಕು. ನನ್ನ ಕತ್ತು ಇಳಿದ್ರೂ ನಾನು ಈ ಕೆಲಸ ಮಾಡೋಕ್ಕಿಲ್ಲ. ಮನು, ಅವಳಿಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ನೀನು ಹಠ ಮಾಡಬೇಡಪ್ಪ. ಇಲ್ಲ, ನಾನು ರಾಣಿ ಪಾದ ಪೂಜೆ ಮಾಡಲೇಬೇಕು. ಗೌಡ್ರೆ ಬೇಡ ಬುಡಿ ಗೌಡ್ರೆ. ಇಲ್ಲ, ಈ ವಿಚಾರದಲ್ಲಿ ಯಾರು ಬೇಡ ಅಂತ ಹೇಳಬೇಡಿ. ನಾನು ರಾಣಿ ಪಾದ ತೊಳಿತೀನಿ ಅಷ್ಟೇ. ರಾಣಿ ಕೂತ್ಕೋ. ರಾಣಿ ಪಾದ ಇಡು. ದೊರೆ, ಏನ್ ಮಾಡ್ತಿದ್ದೀರಾ? ನೀವೇ ನಂದು ಯಾವ್ರು? ಇಲ್ಲಿಗೆ ಮುಗೀತು. ಎದ್ದೋಳಿ. ರೀ, ನೋಡಿದ್ರಾ, ವಿದ್ಯೆ ಅನ್ನೋದು ವಿನಯನ ಕಲಿಸುತ್ತೆ, ವಿನಯ ಅನ್ನೋದು ಸಂಸ್ಕಾರನ ತೋರಿಸುತ್ತೆ. ನನ್ನ ತಂಗಿ ಪುಣ್ಯವಂತೆ. ಈಗ ಈ ಮನೆ ಪಾದ ಪೂಜೆ ಆಯ್ತು, ಇನ್ನ ಶಿವ ಮನೆ ಪಾದ ಪೂಜೆ. ನಮ್ಮ ಅಪ್ಪಯ್ಯ ಆಗ್ಲಿಂದ ತುಂಬಾ ಕಾಯ್ತಾ ಇದ್ದಾರೆ. ಶಂಕರಪ್ಪ ಅವರೇ, ಶುರು ಹಚ್ಕೊಳ್ಳಿ. ಬರ್ಷ ನಡಿಯಪ್ಪ. ಈಗ ಇಡೀ ರಾಜ್ಯವೇ ಕಾದು ಕುಳಿತಿರುವಂತಹ ಸನ್ನಿವೇಶ ಎದುರಾಗ್ತದೆ. ನಮ್ಮ ಡಾಕ್ಟರ್ ಪಾರ್ವತಿ ಅತ್ಗೆ ಅವರು ನಮ್ಮ ಶಿವಣ್ಣನವರಿಗೆ ಪಾದ ಪೂಜೆ ಮಾಡ್ತಿದ್ದಾರೆ. ಓಲ್ಡೆ 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 ಓಲ್ಡೆ. ನೋಡಿ, ಎಲ್ರಿಗೂ ನಾನೊಂದು ವಿಷಯ ಹೇಳ್ತೀನಿ. ಗಂಡ ಹೆಂಡ್ರು ಇಬ್ರು ಸಮಾನರು ಅಂತ ನಂಬೋನ್ ನಾನು. ಹಂಗಾಗಿ ನಾನು ನನ್ನ ಹೆಂಡ್ರ ತಾವ ಪಾದ ಪೂಜೆ ಮಾಡಿಸ್ಕೊಳಕ್ಕಿಲ್ಲ ಅಂತ ನಾನು ತೀರ್ಮಾನ ಮಾಡೀನಿ. ಕರೆಕ್ಟಾಗಿ ಹೇಳ್ದೆ ಮಾವ. ನಾನು ಸೇಮ್, ಗಂಡನೇ ದೇವ್ರು ಹೆಂಡತಿ ದೇವ್ರಲ್ಲ ಅಂತೆಲ್ಲ ಏನೂ ಇಲ್ಲ. ನಾನು ದೇವಿ ಪುತ್ರಿ, ನನ್ನ ಗಂಡನು ದೇವಿ ಪುತ್ರ. ಸೊ ಈಕ್ವಲ್. ನಾನು ನೀವಿಬ್ರು ಏನು ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಈ ಥರ ಹೇಳ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ. ನಮ್ಮ ಕಾಲದಲ್ಲಿ ಬಾರೋ ಥರ ಬುದ್ಧಿ ಇರಲಿಲ್ಲ. ಇದ್ದಿದ್ರು ಅಕ್ಕಪಕ್ಕದವ್ರು ಯಾರೂ ಕೇಳ್ತಾ ಇರಲಿಲ್ಲ. ಈಗ ನೀವು ಭೀಮ್ ಅಮಾವಾಸ್ಯೆ ದಿನ ಪಾದ ಪೂಜೆನೆ ಮಾಡಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅದ್ರ ಬದಲು ಬೇರೆ ಏನ್ ಮಾಡ್ಬೋದು? ಯಾರು ಪೂಜೆ ಮಾಡಿದ್ರಾಯ್ತು? ದೇವ್ರ ಪೂಜೆ ಮಾಡೋದು ಒಳ್ಳೆ ಐಡಿಯಾನೇ. ಈಗ ನಮ್ ದೊಡ್ಡವರು ತಂದೆ ತಾಯಿನೇ ದೇವ್ರು ಅಂತ ಹೇಳಿದ್ದಾರೆ. ಸೊ ನೀವಿಬ್ರು ಯಾಕೆ ನಮ್ಮ ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡಬಾರ್ದು? ಅಯ್ಯಯ್ಯೋ ಚೋಟು, ಏನೇ ಹಿಂಗಂದ್ಬಿಟ್ಟೆ. ಸಿಚುವೇಶನ್ ಎಷ್ಟು ಚೆನ್ನಾಗಿತ್ತು, ಇವಾಗ ಮಾವ ಕೋಪ ಮಾಡ್ಕೊಂಡ್ರೆ ಏನು ಮಾಡೋದು? ಅಪ್ಪಯ್ಯ ಕೂತ್ಕೊಳಪ್ಪ. ಬಾರು, ಅವ್ರನ್ನು ಕೂತ್ಕೊಳ್ಳಕ್ಕೆ ಹೇಳು. ಅತ್ತೆ, ಅಯ್ಯೋ ಮಾವ ಕಡೆ ಬಾ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ 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 ಅತ್ತೆ, ಕೂತ್ಕೊಳ್ಳಿ. ಏಯ್ ಮಾವ, ನೀನು ಕೂತ್ಕೊಂಡು ಪೂಜೆ ಮಾಡಲ್ಲ, ನಾನು ಪೂಜೆ ಶುರು ಮಾಡಿಬಿಡ್ತೀನಿ. ಅಯ್ಯೋ ಕೂತ್ಕೋ ಮಾವ, ಹೇಳಿ ಕೇಳಿಸಿದ, ಕೂತ್ಕೋ ಬೇಗ. ಮಾವಯ್ಯ ಕಾಲೇಡಿ, ಕೂತ್ಕೋ ಮಾವ, ಟೈಮ್ ಆಗೋಗ್ಬಿಡುತ್ತೆ. ಕೂತ್ಕೋ ಬೇಗ. ಅತ್ತೆ ನೀವು ಹೇಳಿ. ಶುರು ಮಾಡು.
ಮನ್ಸಲ್ಲಿ ಪ್ರೀತಿನೇ ಇಲ್ಲ ಅಂದರೂ ಅಮ್ಮಂಗೆ ಮಾಡಬೇಕಿರೋ ಎಲ್ಲ ಸೇವೆನೂ ಮಾಡ್ತಾ ಇದ್ದಾನಣ್ಣ. ಅಕಸ್ಮಾತ್ ಪ್ರೀತಿ ಸುರಾದ್ರಂತೂ ಅಮ್ಮ ಮಗನ್ನ ಯಾರಿಂದನೂ ಹಿಡಿಯೋಕ್ಕೆ ಆಗಕ್ಕಿಲ್ಲ, ಅವ್ರ ಪ್ರೀತಿನ ತಡಿಯೋಕ್ಕೂ ಆಗಕ್ಕಿಲ್ಲ.